ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ಅನ್ನದಾತರಿಗೆ ಇವತ್ತು ರೈತರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಕರ್ನಾಟಕ ಸರ್ಕಾರ ಬರಗಾಲ ಘೋಷಣೆ ಮಾಡಿದೆ. ಅದು ನಮ್ಮ ರಾಯಚೂರಿನಲ್ಲಿ ಮಾನ್ವಿ ತಾಲೂಕು ಮತ್ತು ಸಿನ್ನೂರು ತಾಲೂಕು 2 ತಾಲೂಕುಗಳನ್ನು ಹೊರತುಪಡಿಸಿ ಅರಕೇರಿ ತಾಲೂಕು, ದೇವದುರ್ಗ ತಾಲೂಕು, ಲಿಂಗಸೂರು ತಾಲೂಕು ಮತ್ತು ನಮ್ಮ ರಾಯಚೂರು ತಾಲೂಕು ಇವೆಲ್ಲ ತಾಲೂಕುಗಳನ್ನು ಬರಗಾಲ ತಾಲೂಕುಗಳೆಂದು ಘೋಷಣೆ ಮಾಡಿದೆ. ಆದರೆ 2 ತಾಲೂಕುಗಳನ್ನು ಬಿಟ್ಟಿದೆ. ಅದು ಯಾಕೆ ಬಿಟ್ಟಿದೆ ಅಂತ ನಾವು ಅಧಿಕಾರಿಗಳನ್ನು ಕೇಳಿದೀವಿ. ನೆಕ್ಸ್ಟ್ ಇನ್ನೂ ಒಂದು ಹಂತದಲ್ಲಿ ಸಿನ್ನೂರು ಹಾಗೂ ಮಾನ್ವಿ ತಾಲೂಕು ಅವೆರಡು ತಾಲೂಕುಗಳು ಕೂಡ ನಾವು ಬರಗಾಲ ಘೋಷಣೆ ಮಾಡೋಕೆ ಅವಕಾಶ ಇದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಮ್ಮ 2 ತಾಲೂಕಿನ ರೈತರು ಯಾವುದೇ ಒಂದು ಎದೆಗುಂದದೆ ಆರಾಮಾಗಿರ್ರಿ, ಅದನ್ನು ಕೂಡ ಬರಗಾಲ ಘೋಷಣೆ ಆಗ್ತದ. ಈಗಾಗಲೇ 5 ತಾಲೂಕುಗಳನ್ನು ಬರಗಾಲ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಹಾಗೂ ನನ್ನ ಪ್ರೀತಿ ಅನ್ನದಾತರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಮತ್ತು ಈಗೇನು ಉಸ್ತುವಾರಿ ಸಚಿವರಾದಂಥ ಅಜಯ್ ಸಿಂಗ್ ಅವರಿಗೆ ಕೂಡ ನಾವು ನಮ್ಮ ಜಿಲ್ಲಾಧ್ಯಕ್ಷ ಸಂಗಮೇಶ್ ನಾಯಕ್ ಅವರು ಎಲ್ಲ ನಮ್ಮ ತಂಡದವರು ಕೂಡ ಒಂದು ಮನವಿ ಕೂಡ ಮಾಡಿದ್ದೀವಿ. ನಾವು ರಾಯಚೂರು ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡ್ರಂತ. ಅದಕ್ಕಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಈಗ ಸರ್ಕಾರ ಇರ್ಬೋದು, ಉಸ್ತುವಾರಿ ಸಚಿವರು ಒಳ್ಳೆ ನಿರ್ಧಾರ ತೆಗೆದುಕೊಂಡು ಬರಗಾಲ ಘೋಷಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ರೈತ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಿದ್ದೇವೆ. ಮತ್ತು ಇನ್ನು ಸಿಂಧನೂರು ಮತ್ತು ಮಾನ್ವಿ ತಾಲೂಕು 2 ತಾಲೂಕುಗಳನ್ನು ಬರಗಾಲ ಘೋಷಣೆ ಮಾಡಲೇಬೇಕಂತ ನಾವು ವಿಡಿಯೋ ಮುಖಾಂತರ ಮನವಿ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ನಿಮ್ಮ ಎಲ್ಲ ದಾಖಲಾತಿಗಳನ್ನು ಕೊಡ್ರಿ. ಇದೇ ತಿಂಗಳ 22ನೇ ತಾರೀಕಿನವರೆಗೂ ಅವರು ವರದಿ ಕೂಡ ಸಲ್ಲಿಸಿದಂತ ಸರ್ಕಾರ ಕೃಷಿ ಇಲಾಖೆದವರಿಗೆ ಆದೇಶ ಕೂಡ ಮಾಡಿದೆ. ಅದಕ್ಕಾಗಿ ನೀವು ಕಂದಾಯ ಇಲಾಖೆದವರಿಗೂ ಮತ್ತು ಕೃಷಿ ಇಲಾಖೆದವರಿಗೆ ಭೇಟಿಯಾಗಿ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ನಮ್ಮ ರೈತರು ಅವರಿಗೆ ಕೊಡಬೇಕಾಗಿ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲ ರೈತರಿಗೆ ಶೇರ್ ಮಾಡಬೇಕಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್. ಜೈ ಜವಾನ್, ಜೈ ಕಿಸಾನ್ ಹೆಸರು